ಅದು ಟ್ರಕ್, ಇದು ಲಾರಿ. ಬ್ಲಾಗರ್ ಬೆವರು ರಕ್ತ ಸುರಿಸ್ ಎಲ್ಲ. ನಾನು ಲಾಲಿ ಅಂತ ಹೇಳ್ತೇನೆ, ನಾವು ಕುಡ್ಲದಲ್ಲಿ ಲಾಲಿ ಅಂತ ಹೇಳ್ತೇವೆ. ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ಹಿತನುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ, ಒಂದು ಟ್ರೆಕ್ಕಿಂಗ್ ಅಂತ, ಸ್ಮಾಲ್ ಟ್ರೆಕ್ಕಿಂಗ್ ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ಲಾಸ್ಟ್ ವೆಂಚರ್ಸ್ ನಾವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಇದರ ಫಸ್ಟ್ ವಿಡಿಯೋ ಹಿತನುಡಿ ಯೂಟ್ಯೂಬ್ ಚಾನಲಲ್ಲಿದೆ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಇಲ್ಲಿಗೆ ಬನ್ನಿ. ಗೈಸ್, ನಮ್ಮ ಪ್ರಯಾಣ ಟ್ರೆಕ್ಕಿಂಗ್ ಅಂತ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ನೋಡಿ. ಹೌದು, ನನಗಿವತ್ತು ಸ್ವಲ್ಪ ಅದೇ ಕೋಲ್ಡ್ ಆಗಿ ಒಂಥರ ಏನೋ ಸುಸ್ತು ಅನ್ನಿಸ್ತಾ ಇದೆ. ಆದ್ರೂ ಅವಳಿಗೆ ಅದಕ್ಕೋಸ್ಕರ ಅಷ್ಟೊಂದು ವ್ಲಾಗ್ ಬಗ್ಗೆ ಅಂತಲ್ಲ, ನನಗೆ ಅಷ್ಟು ಇದಾಗ್ತಿಲ್ಲ. ಸ್ವಲ್ಪ ಜಾಸ್ತಿ ಇದೆ. ಸಾಂಗ್ ಕೇಳಿದಾಗ ಮಾತ್ರ ನನಗೆ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಹೇಳಿರಿ ಏನಿದ್ರೆ ಹೇಳಕ್ಕಿದ್ರೆ ಹೇಳಿ. ಟ್ರೆಕ್ಕಿಂಗ್ ಹೋಗ್ತಿದೀವಿ, ಬಟ್ ರೋಡ್ ಮಾತ್ರ ಕಾಂಕ್ರೀಟ್ ರೋಡ್ ಇದೆ ನೋಡಿ, ಕಾಂಕ್ರೀಟ್ ರೋಡ್ ಇದೆ. ನೋಡೋಣ 1 ಕಿಲೋಮೀಟರ್ ಹತ್ರ ಏನಾಗ್ತದೆ ಅಂತ. ಇಲ್ಲಿದ್ದೇವೆ ಗೊತ್ತುಂಟಾ, ಹೊನ್ನಾವರದಲ್ಲಿ. ಆಲ್ರೆಡಿ ನಮ್ಮದು ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ ಬೋಟ್ ರೈಡ್ ಆಯ್ತು. ಕಂಪ್ಲೀಟ್ ಹೇಳು. ಬೋಟ್ ರೈಡ್ ಕಂಪ್ಲೀಟ್ ಆಗಿದೆ. ನಾಳೆ ಏನ್ ಮಾಡ್ತೀವಿ ಅನ್ನೋದು ನಿಮಗೆ ಸಸ್ಪೆನ್ಸ್. ಬಟ್ ಇವಾಗ ಅದು ಪ್ರೈವೇಟ್ ಪ್ರಾಪರ್ಟಿ ಅಂತೆ, ಸೊ ಜಾಸ್ತಿಯಾಗಿ ಯಾರು ಎಕ್ಸ್ಪ್ಲೋರ್ ಮಾಡಿರೋದಿಲ್ಲ ಆ ಪ್ಲೇಸಸ್. ಈ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ನಾವು ಹೋಗ್ತಾ ಇದ್ದೀವಿ. 2 times ನಾವು ಗೋಕರ್ಣ ಬಂದಿದ್ವಿ, ಬಟ್ ಈ ಟ್ರಕ್ ವಿಸಿಟ್ ಮಾಡಿರಲಿಲ್ಲ. ಸೊ ನೋಡೋಣ ಹೇಗಿದೆ ಅಂತ. ಇವಾಗ ನಂಗೆ ಏನು ಕಾಣಿಸ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ, ಬಟ್ ಐ ಹೋಪ್ ದಿಸ್ ವಿಲ್ ಬಿ ಮೆಮೊರೇಬಲ್. ಏನು ಕಾಮಿಡಿ ಮಾಡ್ಲಿಕ್ಕೂ ಮೂಡಿಲ್ಲ, ಏನಕ್ಕೂ ಮೂಡಿಲ್ಲ. ಅಷ್ಟು ಬಿಸಿಲಿಗೋ ಎಂತಂದ ಗೊತ್ತಿಲ್ಲ, ಬಟ್ ಐ ಆಮ್ ಟಯರ್ಡ್. ಗೈಸ್, ನಂಗೆ ಒಂದಂತೂ ಕನ್ಫರ್ಮ್ ಇದೆ, ಈ ಟ್ರಕ್ ಮುಗಿಸೋ ಅಷ್ಟೊತ್ತಿಗೆ ಎಲ್ಲರೂ ಬ್ರೌನ್ ಬ್ರೆಡ್ ಆಗಿರ್ತೀವಿ. ನೋಡಿ, ನೀರಿನ ಬಾಟ್ಲೆಲ್ಲ ಇಟ್ಕೊಂಡಿದ್ದಾರೆ. ಒಂದು ನೀರಿನ ಬಾಟ್ಲೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನಗೆ ಸಾಕಾಗ್ತದೆ ಅಂತ ಅನ್ನಿಸ್ತಿಲ್ಲ, ಅಷ್ಟು ಸಣ್ಣ ಬಾಟ್ಲ್ ಇಟ್ಕೊಂಡು ಎಲ್ಲಿಗೆ. ಆಮೇಲೆ ನೀರು ಕುಡಿರಿ. ಬ್ಲಿಸ್ಟರ್ ಅಂತ ಹೊಸ ಕಂಪ್ನಿ. ಇಲ್ಲೊಂದು ಶಾಲೆ ಇದೆ, ಅಲ್ಲ ಸಾರಿ, ಪದವಿ ಪೂರ್ವ ಅಂದ್ರೆ PU ಇದೆ ಇಲ್ಲೊಂದು. ಹೋಗುವ. ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಇದು ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಅಂತೆ. ಅಯ್ಯೋ, ಸ್ಯಾಟರ್ಡೇ ಇವತ್ತು. ನನ್ನನ್ನೇ ತೋರಿಸ್ಬೇಕಷ್ಟು, ನನ್ನದೊಂದು ಬಾಡಿದ ಮುಖ, ಕಳೆಗೊಂದಿದ ಮುಖ. ನಿನ್ನೆ ನೈಟ್ ಕೋಲ್ಡ್ ಇದ್ದು ಟ್ಯಾಬ್ಲೆಟ್ ಇಟ್ಕೊಂಡಿದ್ದೆ, ತಿಂದಿದ್ದೆ. ಅದು ತಿಂದಿದ್ದೆ, ನುಂಗಿದ್ದಲ್ಲ. ನಂಗೆ ಗೊತ್ತಿಲ್ಲ, ನಾನು ಹಾಗೆ ಹೇಳೋದು. ಈ ಉತ್ತರ ಕರ್ನಾಟಕದವ್ರ ಜೊತೆ ಸೇರ್ಕೊಂಡು ನಾನು ಎಂತ ಆಗ್ತೇನೆ ಅಂತ ನಂಗೆ ಶಾಣೆ ಅಂದ್ರೆ ಬುದ್ಧಿವಂತೆ, ಗೊತ್ತಾಯ್ತಾ? ಗೈಸ್, ನಮ್ದು ಲಾಸ್ಟ್ ಟ್ರಕ್ ವಿಸಿಟ್ ಮಾಡಿದ್ರಲ್ಲ, ಆ ಟ್ರಕ್ ಇಂತ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಲಾಸ್ಟ್ ಟೈಮ್ ಅದು ಟ್ರಕ್, ಇದು ಲಾರಿ. ಅದೇ ಟ್ರೆಕ್ಕಿಂಗ್. ಡಿಫ್ರೆನ್ಸ್ ಏನಂದ್ರೆ ಇದು ಬೀಚ್ ಟ್ರಕ್, ಓಕೆನಾ? ಸಮ್ ಕ್ಲಿಫಿಗೆ ಕರ್ಕೊಂಡು ಹೋಗಿ ಓಷನ್ ವ್ಯೂ ತೋರಿಸ್ತಾರೆ ಅಂತ. ಆಕ್ಚುಲಿ ನಾನು ಟ್ರೆಕ್ಕಿಂಗ್ ಅಂತ ಎಕ್ಸೈಟ್ ಆಗಿರೋದು ಯಾವಾಗ ಗೊತ್ತಿಲ್ಲ, ನನ್ನ ಎನರ್ಜಿ ಬರೋದು ಯಾವಾಗ ಗೊತ್ತಿಲ್ಲ. ನಾವು ಬೀಚಿಗೆ ಹೋಗ್ತಿದ್ದೇವೆ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತಿದ್ವಿ. ಫಸ್ಟ್ ಇವತ್ತಿನ ಕೆಲಸ ಮುಗಿಸ್ಕೊಳ್ಳಿ, ಬೀಚಿಗೆ ಹೋಗ್ತಿದ್ದೇವೆ. ನಾಳೆ ಪ್ಲಾನ್ ಏನಂತ ಆಲ್ರೆಡಿ ಶಿವನಿ ಬಾಯ್ ಬಿಟ್ಲು. ಸಂಜೆನೆ ಮತ್ತೆ ಓ ಅದೇ, ಅದು ಏನೋ ತಾಗಿದೆ ಅಲ್ಲಿ ಬಸ್ಸಲ್ಲಿ, ಅದು ಹೋಯ್ತು, ಬಂದದ್ದು ಹೋಯ್ತು ವಾಪಸ್. ಹಾಕು ಟ್ರೆಕ್ಕಿಂಗ್ 10 ಕಿಲೋಮೀಟರ್ ನಡೆದಿನಿ. ನೀರಿನ ಸಂಬಂಧ ಹಿಂಗೆ ಮಾಡ್ತಾರ.
ಒಂದ್ ನೀರ್ ಕೊಡಕ್ ಅಲ್ಲೇಬೇಕು. ಇವ್ರು ನಮ್ ಗೈಡ್ ಮುಂದೆ ಇರ್ತೀನಂದು ಹಿಂದೆ ಬಂದವ್ರೆ. ಅಲ್ಲ ಅವ್ರು ಕಾಣ್ಲಿಲ್ಲ ಅದಕ್ಕೆ ಮಾಡ್ರೆ. ಏನ್ ಮಾಡ್ತಿದ್ಯಾ? ಇಲ್ಲಿ ಕಳ್ರು ಅಲ್ಲಿ ನೋಡಿ ಸ್ಮಾರ್ಟ್ ಪೀಪಲ್ ಸುಂದರವಾಗಿ ಹುಟ್ಟಿದ್ದೆ ಅವ್ನು ತಪ್ಪು. ನೋಡ್ರಿ ಬ್ಲಾಗರ್ ಬೆವರು ರಕ್ತ ಸುರೀಸ್ ಎಲ್ಲ ಅದು ಹೋಗ್ತಿಲ್ಲ ತಂದಾನಿ ನಾನೇ ತಂದಾನೆ ತಾನೇ ನಾನೇನು. ನಮ್ಮ ಜೊತೆ ನ್ಯೂ ಮುಖಗಳುಂಟು. ಇದು ನಮ್ಮದೊಬ್ರು ಗೈಡ್, ಒಬ್ರು ಗೈಡ್, ಇನ್ನೊಬ್ರು ಪತ್ತೆ ಇಲ್ಲ. ಒಬ್ರು ಹಿಂದೆ ಅಂತೆ, ಒಬ್ರು ಮುಂದೆ ಅಂತೆ. ಹಾಗೆ ಆಗ್ತುಂಟು. ನಂಗೆ ಟ್ರಕ್ ತರ ಅನ್ನಿಸ್ತಿಲ್ಲ, ಬರೀ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೇನೆ. ಗೈಸ್ ಇಲ್ಲಿ ನೀರು ತೋರಿಸ್ತೇನೆ ನಾನು ನಿಮಗೆ. ಅಲ್ಲ, ನೀವು ನೀರು ನೋಡಿದ್ದೀರಿ, ಅದೆಂತ ಸ್ಪೆಷಲ್ ಅಲ್ಲ. ಬಟ್ ನನಗೆ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆ ನೀರಿಗೆ ಬಿದ್ದುಡು ಅಂತ ಆಗ್ತುಂಟು. ಅಷ್ಟು ಆಗ್ತಿಲ್ಲ, ಬಿಸಿಲಿಗೆ ಆಗ್ತಿಲ್ಲ guys, ಆಗ್ತಿಲ್ಲ. ಇದು ನೋಡಿ, ನಾನು ವ್ಯೂ ತೋರಿಸ್ತೀನಿ ನಿಮ್ಗೆ. ವೆಯ್ಟ್ 1 ಸೆಕೆಂಡ್. ಚಂದ ಉಂಟಲ್ಲ ಆ ವ್ಯೂ. ಅಲ್ಲಿ ಬೋಟ್ ರೈಡ್ ಮಾಡ್ತಾ ಇದ್ರೆ ನಿಮಗೆ ಕಾಣಿಸ್ತಿಲ್ಲ. ಮತ್ತೆ ಈ ಕಡೆ ಯಾರಿಗಾದ್ರು ಜಿಗಿಲಿ ಕಾಸು ಉಂಟಾ? ಯು ಕ್ಯಾನ್. ಇಲ್ಲಿಗೆ ಟ್ರೆಕ್ಕಿಂಗ್ ಬಂದಿದ್ದೀರಾ? ನನಗೆ ನಿಜವಾಗ್ಲೂ ಎಂತ ಅಂತಾನೆ ಗೊತ್ತಾಗ್ತಿಲ್ಲ ಈ ಟ್ರೆಕ್ಕಿಂಗ್. ಸುಮ್ಮನೆ ವಿಡಿಯೋ ಮಾಡ್ತಿದ್ದೆ ನಾನು. ಇದು ಯಾವ್ದಿದು? ಇದು ಪ್ಲೇಸ್ ಆದ್ರೆ ಏನಂತ ಹೇಳಿ. ಫೋಟೋ ಸ್ಪಾಟ್ ಅನ್ಸುತ್ತೆ. ನೋಡಿ ಎಷ್ಟು ಜನ ನಿಂತಿದ್ದಾರೆ ಫೋಟೋ. ದೇವರಾಣೆ ಗೊತ್ತಿಲ್ಲ ನನಗೆ ಎಂತ ಅಂತ. ಏನೋ ಸ್ಪ್ರಿಂಗ್ ವಾಟರ್ ಅಂತ. ನಾವು ಬಿದ್ಬಿಟ್ರೆ ಮೇಲೆ ಬರ್ತೀವಾ? ಇವ್ರು ನಮ್ಗೆ ಒಂದು ಸ್ವಲ್ಪ ಕ್ಯಾಮ್ರಾಮ್ಯಾನ್ ಚಂದಕ್ಕೆ ಇದೆಲ್ಲ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಬಸ್ಸು ವೆಜ್ ಬಸ್ಸು ಕಾಲಲ್ಲಿ ಹೇಳ್ತಿದ್ದೀರಾ, ನನ್ನ ಹೇಳ್ತಿದ್ದೀರಾ? ಯಾ ಆಫ್ ಕೋರ್ಸ್. ಇದು ಸ್ಪ್ರಿಂಗ್ ಅಂತೆ. ಎಂತ ಸ್ಪ್ರಿಂಗ್? ಇದು ನೀರು ಈ ಕಡೆಯಿಂದ ಬರುತ್ತೆ, ಈ ಕಡೆ ಹರಿಯುತ್ತೆ. ಜಿಗಿರಿ ಸರಿ, ಬಸ್ಸು ಜಿಗಿತಾನ ಸರಿ. ಮೊದಲ ಜಿಗಿತ ಚಾಲೋ ಐತ್. ಇದೇನಂತ ಹೇಳಿ ನೀವು ಫಸ್ಟ್ ನಮ್ಗೆ. ಇದೇನ್ ಪ್ಲೇಸು ಏನು ಅಂತ. ಸುಮ್ನೆ ಬಿಲ್ಡಪ್ ಕೊಡ್ತಾರೆ. ಈಗ ಹೇಳಿ, ಇದೇನು ಪ್ಲೇಸು ಏನಂತ ಹೇಳಿ ನಮ್ಗೆ. ಪ್ಲೇಸ್ ಇದು ಹೈಗುಂದ ಪ್ಲೇಸ್. ಜಸ್ಟ್ ಹೋಗ್ಬಿಟ್ಟು ಒಂದು ನೀವು ಬೆಳಗ್ಗೆ ಹೋದಲ್ವಾ ಶರಾವತಿ, ಅದ್ರದ್ದು ಕ್ಲಿಫ್ ಅಲ್ಲಿ ವ್ಯೂ ನೋಡ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ತೀರಾ. ದೆನ್ ವಿಲ್ ಗೋ ಟು ಬೀಚ್. ಇದು ಇನ್ನೂ ನಡೆಯಕ್ಕಿದ್ಯಾ? ನಾನು ಇದು ಎಂಡ್ ಅನ್ಕೊಂಡೆ. ಇದೆಲ್ಲರೂ ಕೂಡ ನಮ್ಮ ಬಳಗ. ಒಂದು ಬಸ್ಸಲ್ಲಿ ನಾವು ಬಂದದ್ದು. ಫೋಟೋ ತೆಗಿಬೋದಿತ್ತಲ್ಲ? ಅದೇ ನೀವು ತೆಗಿತಿರ್ತಾನೆ. ಇದೆಲ್ಲ ನಮ್ಮ ಗ್ಯಾಂಗ್ನವರು. ನಮ್ಮ ಗ್ಯಾಂಗ್ನಲ್ಲಿ 9 ಮಂದಿ ಇದ್ದೇವೆ. ನಮ್ಮನ್ನು ಬಿಟ್ಟು ತುಂಬಾ ಮಂದಿ ಇದ್ದೇವೆ. ಇವರೆಲ್ಲರೂ ಕೂಡ ನಮ್ಮವರೇ. ಇವಾಗ ಅಲ್ಲೊಂದು ಬೋಟ್ ನಿಂತಿದೆ ನೋಡಿ. ಇಲ್ಲಿ ಅಕ್ರಮ ಮರಳು ಸಾಗಾಣಿಕೆ. ನೆರಳು ಬಂತು ಬಿಸಿಲಿನಿಂದ ಅಲ್ಲ, ಬಿಸಿಲು ಮುಗ್ದು. ಅಯ್ಯೋ, ಒಂದು ಬೈಕ್ ಬರ್ತಾ ಇದೆ. ನಾನು ಅಲ್ಲೇ ಟ್ರೆಕ್ಕಿಂಗ್ ಮುಗೀತು ಅಂತ ಅನ್ಕೊಂಡೆ. ಎಂತ ಟ್ರೆಕ್ಕಿಂಗೋ ನನಗಂತೂ ಗೊತ್ತಾಗ್ತಿಲ್ಲ. ರೋಡಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದೀವಿ, ನಡ್ಸ್ಕೊಂಡು ಹೋಗ್ತಾ ಇದಾರೆ, ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಎಂತ ಟ್ರೆಕ್ಕಿಂಗ್. ತೋಟ ಮನೇಲಿ ಉಂಟು. ಹಾ ಹೌದು. ಮತ್ತೆ ಇಲ್ಲಿ ನೋಡಿ ಗದ್ದೆ, ಇಲ್ಲಿ ನೋಡಿ ಇಲ್ಲೊಂದು ಮನೆ. ನಾನು ಇದನ್ನೇ ತೋರಿಸ್ಬೇಕಷ್ಟೇ. ಅಲ್ಲೊಂದು ದನ ಉಂಟು, ಮತ್ತೆ ಇಲ್ಲಿ ಜನರಿದ್ದೇವೆ ಅಷ್ಟೇ. 1 ಕಿಲೋಮೀಟರ್ ಆಗಿಲ್ಲ ಇನ್ನ. ಆಗ್ಲೇ ಅಕ್ಕೋರ್ ಕಾಲೆಲ್ಲ ನಡುತ್ತವೆ. 1 ಕಿಲೋಮೀಟರ್ ಆಗಿಲ್ಲ ಅಂದ್ರೂ 100 ಕಿಲೋಮೀಟರ್ ಆದಂಗೆ. ಗೈಸ್, ನಂಗೆ ಶೀತ ಇದೆ. ಸೀತಾ ರಾಮ ಎಲ್ಲರಿಗಾಗಿರುತ್ತೆ. ಶೀತ ಕಾಲಿಗೆ ಏನು ಮಾಡೋಂಗಿಲ್ಲ. ಇಲ್ಲಿ ಫುಲ್ ಎಂಥೂಸಿಯಾಸ್ಟಿಕ್ ಪೀಪಲ್, ಫುಲ್ ಎಕ್ಸೈಟೆಡ್ ಪೀಪಲ್. ಇವರು
ಎಂತೂ ಹೋಗ್ಬಿಟ್ಟೆ, ಅಷ್ಟಿಕ್ ಕಷ್ಟ ಐತಿ. ಇದು ನೋಡಿ ಅಷ್ಟಿಕ್ಕು, ಅದೇ ಎಂತೂ ಇದು ಅಷ್ಟಿಕ್ಕು. ಈ ಟ್ರಕ್ಕು ಇದ್ರ ಸಂಬಂಧ. We have a view upstairs. Where is the view? Where is the view? ಬರ್ಲಿ ಹೆಜ್ಜೆ ಮೇಲೆ ಒಂದು ಹೆಜ್ಜೆ, ಹೆಜ್ಜೆಗೂ ಫಾಲೋವರ್ಸ್ ಹೆಚ್ಚಿಗೆ ಹಾಕಾರ. ಹಳೇ ವ್ಯೂ ಪಾಯಿಂಟ್. ಬಂದ ಬಿಟ್ಟೆ, ಮುಗದ ಬಿಟ್ವಿ. ನೋಡ ಕೂತಾರ ಜನ. ಸಾಕಾಗೋಯ್ತು ವ್ಯೂ ನೋಡೋದಕ್ಕಿಂತ ಹೆಚ್ಚು. ಏನು ವ್ಯೂ ನೋಡಿದ್ರಿ ಹೇಳಿ? ತುಂಬ ಚೆನ್ನಾಗಿ ಬೆಳಗ್ಗೆ ನೋಡಿದ್ದು, ನೋಡಿದ್ವಿ. ಅಷ್ಟೇ. Paradise seems so far away. Still try to buy myself some time to get me to that place. All I want is you. ಗೈಸ್, ಇಲ್ಲಿ ಎಲ್ಲರೂ ಸಹ ಊಟಕ್ಕೆ ಕುತ್ಕೊಂಡಿದ್ದಾರೆ. ನನ್ನನ್ನು ಕರೀಲೇ ಇಲ್ಲ. ಏನಿದು? ಏನೋ ಆಟ ಆಡ್ತಾ ಇದ್ದಾರೆ. ಓಕೆ ಡನ್. ಹೇಳಿ ಇವಾಗ ಯಾರಿಂದ ಯಾರಿಗೆ? ದಿವ್ಯನಿಂದ ದಿವ್ಯಗೆ ಅಂತಾನು ಹೇಳ್ಬೋದು ನೀವು. ಸುಲೋಚನಾ ಯಾರು? ತೇಜಸ್. ಹಾಯ್ ಬ್ರೋ. Every night are we paradise seems so far away. Still try to buy. ಅದು ಆಲ್ರೆಡಿ ಅರ್ಧ ಪಾಸ್ ಆಗಿರುತ್ತೆ. ಸುಮ್ಮನೆ ಹಿಂಗ್ ಮಾಡ್ಬಿಟ್ಟು ಆಮೇಲೆ ಪಾಸ್ ಆಗಿದೆ ಇಲ್ಲ. ನಾವು ಟ್ರೆಕ್ಕಿಂಗ್ ಅನ್ನ ಮುಗಿಸಿದ್ದೇವೆ. ಎಷ್ಟು ಕಿಲೋಮೀಟರ್ ಇತ್ತು? 1.5 ಕಿಲೋಮೀಟರ್ ಅಂತ ಅದೇ ಅವ್ರು ಹೇಳಿದ್ರು. ಸೊ ಟ್ರೆಕ್ಕಿಂಗ್ ಎಲ್ಲ ಸುಸ್ತಾಗೋಯ್ತು ಸುಮ್ಮನೆ. ಆಕ್ಚುಲಿ ಇದು ಟ್ರೆಕ್ಕಿಂಗ್ ತರ ಇರಲಿಲ್ಲ, ಜಸ್ಟ್ ನಾರ್ಮಲ್ ಹೈಕಿಂಗ್. ಆಫ್ಟರ್ನೂನ್ ಆಗಿರೋದ್ರಿಂದ, ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪ ಟಫ್ ಆಯಿತು. ಆ್ಯಂಡ್ ಆ್ಯಕ್ಚುಲಿ ಇದು ನಾರ್ಮಲ್ ವೇ. ನಮ್ಮೂರಲ್ಲೆಲ್ಲ ಆದರೆ ತೋಟದ ಕಡೆ ಎಲ್ಲ ಈ ಥರ ದಾರಿಗಳಿರುತ್ತೆ. ಆ್ಯಕ್ಚುಲಿ ಸಿಟಿ ಪೀಪಲಿಗೆ ಇದು ಹೊಸದು ಅನಿಸ್ಬೋದು. ನನಗಿಬ್ರು ಪರಿಚಯ ಆದರೆ ಆಯ್ತಾ, ಇವರಿಬ್ರು ಅನನ್ಯ, ಅಮೂಲ್ಯ. ಓಕೆ, ಇವರು ಕೂಡ ಬೆಂಗಳೂರಿನವರೇ ಮತ್ತು ಕನ್ನಡದವರು. ನಮಗೆ ಎಂತ ಲಾಲಿ ಅಲ್ಲ, ನೀವೆಂತ ಹೇಳುದು? ನಾನು ಲಾಲಿ ಅಂತ ಹೇಳ್ತೇನೆ. ನಾವು ಕುಡ್ಲದಲ್ಲಿ ಲಾಲಿ ಅಂತ ಹೇಳ್ತೇವೆ. ನಮಗೆ ಲಾಲಿ ಸಿಕ್ಕಿತು. ಜಾಯಿಂಟ್ ಫುಲ್ ಫಾರ್ಮ್ ಜೀವನದ ಏನೋ ಏನಿಲ್ಲ ಅಂತ ಹೇಳಿಕೋಸ್ಕರ ನಾವಿಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಿದೀವಿ. ಆಮೇಲೆ ಅವರು ತುಂಬಾ ಬಿಸಿಲಲ್ಲಿ ಸ್ವಲ್ಪ ಕಪ್ಪಾಗಿದ್ದೇವೆ. ಕೂತು ಬೆಂದು ಬಡಲಿ ಐಸ್ ಕ್ಯಾಂಡಿ ತಿಂದು ಮಜ್ಜಿಗೆ ಕುಡ್ದು ವಾಪಸ್ ಬಸ್ ಹತ್ತಾ ಇದ್ದೀವಿ. ಅಷ್ಟೇ ಅಷ್ಟೇ. ಟ್ರೆಕ್ಕಿಂಗ್ ಮುಗಿಸಿ ನಮ್ಮ ಪಯಣ ಹೊರಟಿದ್ದು ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಗೆ. ಚಂದ ದಾಡಿ ಇಟ್ಟಿದ್ದಾರೆ. ನಾವು ಹ್ಯಾಂಗಿಂಗ್ ಬ್ರಿಡ್ಜ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ ನಾವಿಲ್ಲಿ. ಗೈಸ್, ಆರ್ ಯು ರೆಡಿ ಫಾರ್ ಹ್ಯಾಂಗಿಂಗ್? ಆ ಥರ ಪೋಸ್ ಕೊಡ್ಬೇಕಂತೆ. ಇದು ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್, ಚಂದ ಇತ್ತು. ಗೈಸ್, ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ವಿ ಆಯ್ತಾ. ಮೈಂಡಿಗೆ ನಿಮ್ಮನ್ನು ವಿಸಿಟ್ ಮಾಡಲೇಬೇಕು. ನೀವೆಲ್ಲರೂ ಬರೋಣ ಪ್ಲಾನ್ ಮಾಡಿದ್ದೀವಿ. ಶಿವನ್ ಕಡೆ ಎಲ್ಲ ಕ್ರೌಡೆಡ್ ಅನ್ಸುತ್ತೆ, ಬಟ್ ದಿಸ್ ಇಸ್ ಪೀಸ್. ಹಾ, ಆದ್ರೆ ಈ ಬಿಸಿಲಲ್ಲೂ ಕೂಡ ಗಾಡಿ ಬರುದಿಲ್ಲ. ನಾವು ಆಕ್ಚುಲಿ ಇದಕ್ಕಿಂತ ಮುಂಚೆ ಟ್ರಕ್ ಹೋಗಿದ್ವಿ, ತುಂಬಾ ಎಕ್ಸಾಸ್ಟ್ ಆಗಿದ್ವಿ. ಇಲ್ಲಿ ಬಂದು ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗಿ ಬಂದ್ಮೇಲೆ
ಬಟ್ ಇನ್ ಬಿಟ್ವೀನ್ ಇಲ್ಲಿ ಲೋಕಲೈಟ್ಸ್ ಈ ಬ್ರಿಡ್ಜ್ನ ಯೂಸ್ ಮಾಡೋದ್ರಿಂದ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ನೋಡಿ ಇಲ್ಲಿ ಬೈಕಲ್ಲಿ ಸೈಡಲ್ಲೇ ಹೋದ್ರು ಅವರು. ಆ್ಯಂಡ್ ಅವ್ರು ಹೇಳೋ ರೂಲ್ಸ್ ಫಾಲೋ ಮಾಡಬೇಕು. ಆ್ಯಂಡ್ ದೇರ್ ಇಸ್ ಒನ್ ಮ್ಯಾಜಿಕ್ ಇವೆಂಟ್ ಹ್ಯಾಪನಿಂಗ್. ನಾವು ಕಾನ್ಸ್ಟೆಂಟಾಗಿ ವಾಟರ್ ನೋಡಿದ್ರೆ ಬ್ರಿಡ್ಜ್ ಮೂವ್ ಆದಂಗೆ ಕಾಣಿಸುತ್ತೆ. ವೆನ್ ಯು ಕಮ್ ಹಿಯರ್ ಪ್ಲೀಸ್ ಟ್ರೈ ಟು ಡು ದಟ್. ಶಿವಾನಿ ಒಂದೇ ಡೈಲಾಗ್, ನೀವು ಬನ್ನಿ ಅಷ್ಟೇ. ಹಾಂ, ನೀವು ಬನ್ನಿ, ಅಷ್ಟೇ. ನೀವು ಬಂದು ನೋಡಿ ಅಷ್ಟೇ. ಇದು ಹೇಳಿ. ಹ್ಯಾಂಗಿಂಗ್ ಬ್ರಿಡ್ಜ್ ಇಸ್ ಲೈಕ್ ಇಟ್ ವಾಸ್ ಹ್ಯಾಂಗಿಂಗ್. ಹ್ಯಾಂಗಿಂಗ್ ಬ್ರಿಡ್ಜ್ ಹೆಂಗಿತ್ತು? ಸೊ ಇಲ್ಲಿಗೆ ನಮ್ಮ ಟ್ರೆಕ್ಕಿಂಗ್ ಮತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಪಯಣ ಮುಗೀತು. ಹೆಂಗೆ ಬರಬೇಕಾದ್ರೆ ಇದೊಂದು ಸಿಕ್ತು ನೋಡಿ. ಇನ್ನೇನಿದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.